ಸರ್ ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ನೋಡಿ, ಶಾಸಕರಾಗವರಿಗೆ ಏನ್ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಲಿಲ್ಲ. ಓಕೆ. ಶಾಸಕ ಆಗೋವರಿಗೆ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಈಗ ನಾನು ಬರ್ತಾ ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ, ಹಳೆ ವಿಡಿಯೋಗಳೆಲ್ಲ ನೋಡಿದಾಗ, ನಾನು ಹಳ್ಳಿಗಳಿಗೆ ಹೋದಾಗ ಅವರು ಕ್ಯಾನ್ವಸ್ ಅಂತೇಳಿ ಅನ್ಕೊಳ್ತಿದ್ದಿಲ್ಲ, ನಾನು ಶಾಸಕನೇನಾಗಿದ್ದೀನಿ ಅಂತೇಳಿ ಆ ಸಂಭ್ರಮಾಚರಣೆ ಅವ್ರು ಮಾಡ್ತಿದ್ರು. ಓಕೆ. ಆ ಜನಸಾಗರ ನನಗೆ ಸರಿಯಾಗಿ ಪರಿಚಯ ಇಲ್ಲ, ಯಾರ ಹೆಸರುಗಳು ಗೊತ್ತಿಲ್ಲ, ಕೆಲವೇ ಬೇರೆಕಷ್ಟು ಜನರ ಹೆಸರುಗಳು ನನಗೆ ಗೊತ್ತು. ಆದ್ರೂ ನನ್ನ ಮೇಲೆ ಏನು ವಿಷಯ, ಏನು ಆ ವಿಶ್ವಾಸ ಇತ್ತು ಗೊತ್ತಿಲ್ಲ. ಮುಗಿಬಿದ್ದು ನನಗೆಲ್ಲ ಹೆಗಲ ಮೇಲೆ ಎತ್ಕೊಂಡು ಕುಣಿದಾಡಿ ನನಗೆ ಓಟ್ ಹಾಕಿ ಎತ್ತಿಸಿದ್ರು. ಹಾಗಾಗಿ ಶಾಸಕರನ್ನ ಆಗೋದು ನನಗೇನು ಕಷ್ಟ ಅನಿಸ್ಲಿಲ್ಲ. ಇವತ್ತು ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು. ಹೇಗಾಗಿದೆ ಅಂತಂದ್ರೆ, ಒಂದು ಹೊಲದಲ್ಲಿ ನಾವು ಉಳಿಮೆ ಮಾಡಿ ಬಿತ್ತನೆ ಮಾಡಿ ಬಂದ್ಮೇಲೆ ನೇರವಾಗಿ ಕಟಾವು ಮಾಡಕ್ಕೆ ಹೋದಾಗ ಹೇಗೆ ಇರುತ್ತಲ್ಲ ಆ ಹೊಲದ ಪರಿಸ್ಥಿತಿ, ಆ ತರ ಪರಿಸ್ಥಿತಿ ಈ ಕ್ಷೇತ್ರದಿದೆ ಸರ್. ಅಭಿವೃದ್ಧಿನೂ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಲಿ ನಾನು. ಹೌದು. ಓಕೆ. ಇನ್ನೊಂದೇನಿದೆ ನೋಡಿ, ತಾವು ಹೇಳಿದ್ರಿ ಕೃಷ್ಣದೇವರಾಯರ ಸಾಮ್ರಾಜ್ಯ ಇತ್ತು, ವಿಜಯನಗರ ಸಾಮ್ರಾಜ್ಯ. ಹೌದು. ಅದು ನಮ್ಮ ಜಿಲ್ಲೆಯಲ್ಲಿದೆ. ಹೌದು. ಅತಿ ಶ್ರೀಮಂತ ಸಾಮ್ರಾಜ್ಯ, ಅತಿ ಜಗತ್ತಿನಲ್ಲಿ ಪ್ರಸಿದ್ಧವಾದ ಸಾಮ್ರಾಜ್ಯ. ಅಂತ ಜಾಗದಾಗ ಹೂರಡಲಿ ಇದೆ. ಇವತ್ತು ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಕ್ಷೇತ್ರಗಳಲ್ಲಿ ಹೂರಡಲಿ ಅಂತ. ಎಷ್ಟು ಬೇಜಾರ ಸಂಗತಿ. ಇಷ್ಟು ಶ್ರೀಮಂತವಾದ ಸಾಮ್ರಾಜ್ಯ ಅವನ್ನೇನು ಹೊಂದಿದ್ವಿ ನಾವು. ಇವತ್ತು ನಮ್ಮ ಪರಿಸ್ಥಿತಿ ಬರೀ ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ಹೂರಡಲಿ ಒಂದು. ದೀಪದ ಕೆಳಗೆ ಕತ್ಲು ಅಂತಾರಲ್ಲ ಹಾಗೆ ನೋಡಿ, ಆ ಥರ ಪರಿಸ್ಥಿತಿ ಇದೆ. ಹಾಗಾಗಿ ಬಹಳಷ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದು ದಿನ, ಅದು ಶುಕ್ರವಾರ, ನಾನು SC/ST ಸಮಿತಿ ಸದಸ್ಯ. ಒಂದು ದಿನ ಶುಕ್ರವಾರ ನಾನು ಬೆಂಗಳೂರಿಗೆ ಹೋದ್ರೆ, ಶನಿವಾರ ಒಂದಿನ ನನ್ನ ಕುಟುಂಬ ಜೊತೆ ಕಳೀಲಿಕ್ಕೆ ಒಂದೇ ಒಂದಿನ ನಾನು ಮೀಸಲಿಡ್ತಾ ಇದ್ದೀನಿ. ಮತ್ತೆ ಫ್ರೈಡೇಲಿ ಮೀಟಿಂಗ್ ಮುಗಿಸಿ ಶನಿವಾರ ಒಂದು ದಿನ ಇರ್ತೀನಿ ಕುಟುಂಬದ ಜೊತೆ. ಅದೇ ಶನಿವಾರ ಪೂರ್ತಿ ದಿನನೂ ಇಡಲ್ಲ, ಅರ್ಧ ದಿನ ಕಂಪ್ಲೀಟ್ ಗೋರ್ಮೆಂಟ್ ಓಡಾಡ್ತೀನಿ. ನನ್ನ ಪತ್ರಗಳು ಎಲ್ಲೆಲ್ಲಿ ಇದಾವೆ, ಏನ್ ಆಗ್ತಿದ್ದಾವೆ, ಯಾವ್ದಾರ ಅನುದಾನ ಇದೆಯಾ, ಹೇಗೆ, ಏನು, ಬೇರೆ ನಮ್ಮ ಜನಸಾಮಾನ್ಯ ಕೊಟ್ಟಿರೋ ಎಲ್ಲ ಕೆಲಸಗಳನ್ನ ನಾನು ಮುಗಿಸಿ ಸಾಯಂಕಾಲ ಒಂದಿನ ಅವ್ರ ಜೊತೆ ಇದ್ದು ಮತ್ತೆ ಸಂಡೇ ಇಲ್ಲಿ ಬರ್ತೀನಿ. ಯಾಕಷ್ಟು ಟೈಮ್ ನನಗೆ ಇಲ್ಲಿ ಕೊಡ್ಬೇಕಾಗ್ತಾ ಇದೆ ಅಂತಂದ್ರೆ, ಅಷ್ಟು ಹಿಂದೆ ಉಳಿದಿದ್ದೀನಿ. ನಿರಂತರವಾಗಿ ನನ್ನ ಪ್ರಕಾರ ಬರೀ ಈ ಒಂದು ಪೀರಿಯಡ್ ಅಂತ ಏನು ಮಾಡೋಕ್ಕಾಗಲ್ಲ. ಈ ಥರ ಇನ್ನೊಂದು 1-2 ಪೀರಿಯಡ್ ಸಿಕ್ಕರೆ ಮಾತ್ರ ಇನ್ನೊಂದು ಮಿನಿಮಮ್ 5 ರಿಂದ 10 ವರ್ಷ ಇಲ್ಲಿ ಏನೊಂದು ಪರಿವರ್ತನೆ ಮಾಡಬೇಕಾಗುತ್ತೆ. ನೀವು ಜನಕ್ಕೆ ನೇರವಾಗಿ ಕೇಳ್ತಾ ಇದ್ದೀರಾ ಮತ್ತು ಅವಕಾಶ ಬೇಕು ಅಂತ? ಅಲ್ಲ ನೋಡಿ, ಅಂದ್ರೆ ಕ್ಷೇತ್ರದ ಅಭಿವೃದ್ಧಿ ನಾನೇ ಮಾಡ್ಬೇಕಂತೇನಿಲ್ಲ. ಓಕೆ. ಯಾವುದೇ ನೀವೇನೋ ಕೆಲಸ ಕೈ ಹಾಕಿದ್ರೆ ನಾನು ಪೂರ್ಣಗೊಳಿಸಕ್ಕೆ ಮತ್ತೊಂದು ಅವಕಾಶ ಬೇಕು ಅಲ್ಲ, ಅದು ಜನರ ಕೈಲಿರುತ್ತೆ. ಅದನ್ನ ನಾನು ಕೇಳಕ್ಕಾಗಲ್ಲ. ಮತ್ತೆ ನಾನು ಕೂಡ ಇಲ್ಲಿ ಬಂದಾಗ ನಾನು MLA ಮಾಡಿ ಅಂತೇಳಿ ಯಾವ ಜನರಿಗೆ ನಾನು ಕೇಳಿಲ್ಲ. ಅವರೇ ಬಂದು ನನಗೆ ಮಾಡಿ ಅವ್ರು ಕುಂದಿಸಿದ್ರು. ಓಕೆ. ಅಂದ್ರೆ ಸಂವಿಧಾನದ ಶಕ್ತಿ ಎಷ್ಟಿದೆ ಅಂತೇಳಿ. ಸರ್, 2025 ಶುರು ಆಗೋಯ್ತು, ಯಾವಾಗ ಮುಗ್ದೋಗುತ್ತೋ ಗೊತ್ತಿಲ್ಲ. ನಿಜಕ್ಕೂ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಸರ್ ಈ ಕಳೆದ 2 ವರ್ಷದಲ್ಲಿ? ಈಗ ನೋಡಿ, ಕ್ಷೇತ್ರಕ್ಕೆ ಮೊನ್ನೆ ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ರು 10 ಕೋಟಿ ನಾವು ಒಂದು ಕ್ಷೇತ್ರ ಕೊಡ್ತಾ ಇದೀನಿ ಅಂತ ಹೇಳಿದ್ರು. ಕೊಡ್ತಾ ಇದ್ದೀನಿ, ಇನ್ನೂ ಕೊಟ್ಟಿಲ್ಲ, ಇನ್ನು ಆಕ್ಷನ್ ಪ್ಲಾನ್ ಎಲ್ಲ ಆಗ್ತಾ ಇದೆ. ಓಕೆ. ಅಲ್ಲ, ತಾವೇ ನೋಡಿ 3,80,000 ಕೋಟಿ ಬಡ್ಜೆಟ್ ಮಂಡನೆ ಮಾಡ್ತಾರೆ. ಅದರಲ್ಲಿ 224 MLAಗಳಿಗೆ 10 ಕೋಟಿ ಅಂದ್ರೆ ಎಷ್ಟಾಯ್ತು? 2,220. ಎಷ್ಟು ಪರ್ಸೆಂಟೇಜ್ ಆಯ್ತು? ಇಟ್ಸ್ ನಾಟ್ ಮೋರ್ ದೆನ್ 1%, ಬಿಲೋ 1%. ಹೌದು. ತಾವು 1% ಕೂಡ ಅಭಿವೃದ್ಧಿಗೆ ಇರಲ್ಲ ಅಂದ್ರೆ ಯಾವ ಕ್ಷೇತ್ರ, ಯಾವ ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ಸಿಗ್ತಿದ್ಯಾ? ಯಾಕಂದ್ರೆ ಸ್ನೇಹಿತರು ಇದ್ದೇ ಇರ್ತಾರೆ ಸರ್. ಅವರು ಹೋದ ವರ್ಷ ಅವ್ರಿಗೆ ಒಬ್ಬೊಬ್ರಿಗೆ 25 ಕೋಟಿಯನ್ನು ಕೊಟ್ಟಿದ್ರು. ಅದು ಕೂಡ ಕೆಲವರಿಗೆ ಮುಟ್ಟಿದೆ, ಇನ್ನು ಕೆಲವರಿಗೆ ಸಿಕ್ಕಿಲ್ಲ. ನನ್ನ ಪ್ರಕಾರ ಈಗೇನು ಇವರು 65 ರಿಂದ 70,000 ಕೋಟಿ ಗ್ಯಾರಂಟಿಗಳಿಗೇನು ಇವರು ಇವತ್ತು ವ್ಯಯ ಮಾಡ್ತಿದ್ದಾರೆ. ಹೌದು. ಆ 70,000 ಕೋಟಿ ಡಿವೈಡ್ ಬೈ 224 MLAಗಳು ಮಾಡಿದ್ರೆ ನನ್ನ ಪ್ರಕಾರ ಇಟ್ಸ್ ಕಮ್ ಅರೌಂಡ್ 300 to 350 crores. ಸೊ 300 to 350 crores ಏನಾದ್ರು ಇವರು ಅನುದಾನ ಪ್ರತಿ ಕ್ಷೇತ್ರ ಕೊಟ್ರೆ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ಪ್ರದೇಶದಲ್ಲಿ ಎಲ್ಲ ರೈತರೇ
ನಮ್ಮ ರೈತರಿಗೆ ಒಳ್ಳೆ ರೀತಿಯಿಂದ ನೀರಾವರಿ ಸೌಲಭ್ಯ ತಾವು ಮಾಡಿಕೊಟ್ರೆ ಅವ್ರಿಗೆ ಯಾವ್ದು 2,000 ಬೇಡ, ಅವ್ರಿಗೆ ಯಾವುದೇ ರೀತಿಯ ಸರ್ಕಾರದ ಯಾವ್ದು ಯೋಜನೆಗಳನ್ನು ಬೇಡ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.